ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನನಗೆ ಈ ಸಂಬಂಧದ ಬೆಲೆ ಬಗ್ಗೆ ಅರ್ಥ ಆಗದೆ. ನನ್ನ ಕೈಯಾರೆ ನನ್ನ ಸೊಸೆಗೆ ತಿಂಡಿ ಮಾಡ್ಕೊಂಬಂದಿವ್ರಿ. ನನಗೂ ನನ್ನ ವಂಶದ ಕುಡಿ ಬಗ್ಗೆ ಕಾಳಜಿ ಇರಕ್ಕಿಲ್ವಾ? ಛೇ, ಆಟೊಂದು ಕಾಳಜಿ ಇರೋ ಹಂಗಿದ್ದಿದ್ರೆ ನನ್ನ ಮಗಳು ಮೊದಲನೇ ಕಿತ್ತ ಬಸ್ರಿ ಆದಾಗ ಆ ಮಗಿನ ತೆಗ್ಸು ಅಂತ ಹೇಳ್ತಿರ್ಲಿಲ್ಲ ನೀನು. ಬಂಗಾರಮ್ಮ, ಆ ನಂಜಮ್ಮ ಯಾವತ್ತಿಗೂ ಸತ್ತೋದು. ಅಲ್ಲ ನಂಜವ್ವ, ನೀನ್ ಹೇಳ್ದೋ ಕೇಳ್ದೆ ಇಲ್ಲಿಗೆ ಯಾಕೆ ಬರಕ್ ಹೋದೆ? ಹಂಗಂದ್ರೆ ಹೇಳ್ಬಿಟ್ಟು ಬಂದ್ರೆ ಸರಿ ಅಂತ ನಿನ್ ಮಾತನ್ನ ಅರ್ಥ ಪುಟ್ಟಕ್ಕ? ಹಂಗಲ್ಲ ಅಮ್ಮೋರೆ, ನಿನ್ನ ಮನೆಯಾಗೆ ನನ್ನ ಮಗಳಿಗೆ ಯೋನು ತೊಂದರೆ ಇಲ್ಲ ಅಂತ ನಂಬ್ಕೊಂಡಿದ್ದೆ. ಆದ್ರೆ ನನ್ನ ನಂಬಿಕೆ ತ್ಯಪ್ಪಾಗೋಯ್ತು. ಅತ್ತೆ, ಏನೇನೋ ಮಾತಾಡಬೇಡಿ. ಇಲ್ಲಿ ಯಾರಿಗೂ ಏನೂ ತೊಂದರೆ ಆಗಿಲ್ಲ. ಅಂದ್ರೆ ಏನಾರ ತೊಂದರೆ ಆಗ ಗಂಟ ಕಾಯ್ಕೊಂಡು ಕುಂತಿರ್ಬೇಕಾ? ಈ ಊಟದಾಗ ಇವಳು ಏನು ವಿಷ ಬೆರೆಸಿಲ್ಲ ಅಂತ ಹೆಂಗ್ ನಂಬೋದು? ಹಾಗೆಲ್ಲ ವಸ್ತು ನಿಂಗೆ ಯೋನು ಗೊತ್ತಾಗಕ್ಕಿಲ್ಲ, ಸುಮ್ಕಿದ್ಬಿಡು. ಗೊತ್ತಿದ್ದು ಇಂಥವನ್ನೆಲ್ಲ ನಂಬಾರ್ದು. ನೋಡ್ತೋನು ಬಂಗಾರಮ್ಮ, ಅನ್ಪೂರ್ಣೇಶ್ವರಿ ಅಂತ ಈ ಪುಟ್ಟಕ್ಕನ ಮನೆ ಒಳಗೆ ನಿಂತ್ಕೊಂಡು ಅನ್ನಕ್ಕೇನಾರು ಬೆಳೆಸೋ ಕೆಲಸ ಮಾಡ್ತೀನ ನಾನು? ಆ ದೇವರು ಕೂಡ ನನ್ನ ಮೆಚ್ಚಕ್ಕಿಲ್ಲ. ಅನ್ನ ಹಾಕೋ ಮೆಸ್ಸಿಗೆ ಬೆಂಕಿ ಇಟ್ಟು ಕೈ ನಿಂತು ನೀನು ಎಂತವಳು ಅಂತ ನನಗೆ ಸಂದಾಗ ಬರ್ತದೆ. ನಾನು ಮುಂದೆ ನಾಟಕ ಆಡಬೇಡ. ನಾನು ಯಾಕೆ ನಾಟಕ ಮಾಡಿ ಈಗಲೇ ಸಾಬೀತುಪಡಿಸ್ತೀನಿ. ಸರ್, ನೀವು ನೋಡ್ತಾ ಇರಿ, ನಾನು ಹಿಂಗೋತೀನಿ. ಹಾ, ಶ್ರೀ. ನಮಸ್ಕಾರ ಸರ್. ನಮಸ್ಕಾರ. ಚಿಲ್ಡ್ರನ್ಸ್ ಬುಕ್ ಹುಡುಕ್ತಾ ಇದ್ದೀರಾ? ಮಗು ಯಾವ ಕ್ಲಾಸ್ ಸರ್? ಮಗುನಾ? ಪ್ರಿ ಕೆ ಜಿನಾ? ಹಾಗಾದರೆ ಈ ಬುಕ್ ತಗೊಳ್ಳಿ ಸರ್. ಪ್ರಿ ಕೆ ಜಿನಾ? ಹಂಗಂದ್ರೆ ನೀವು ಮಗುಗೆ ತಾನೇ ಬುಕ್ ಹುಡುಕ್ತಾ ಇರೋದು? ಹೌದು, ನಾವು ನಮ್ಮ ಮಗುಗೆ ಬುಕ್ ತಗೋತಿರೋದು. ನಮ್ಮ ಮಗು ಈಗಷ್ಟೇ ಓದಕ್ಕೆ ಶುರು ಮಾಡಿದೆ. ಮೇಡಮ್, ನಮ್ಮ ಹತ್ರ ಚಿಕ್ಕ ಮಕ್ಕಳದ್ದು ತುಂಬ ಬುಕ್ಗಳಿದ್ದಾವೆ, ಕೊಡ್ಲಾ? ಬೇಡ ಬೇಡ, ಪರವಾಗಿಲ್ಲ, ನಾವು ನೋಡ್ಕೋತೀವಿ. ಥ್ಯಾಂಕ್ಸ್. ಹಾಂ, ಓಕೆ ಮೇಡಮ್. ಕರೆಕ್ಟ್ ಅಲ್ವಾ ಶ್ರೀ? ಮಗು ಈಗಷ್ಟೇ ಓದಕ್ಕೆ ಶುರು ಮಾಡಿದೆ ಅಲ್ವಾ? ಅರೆ, ಅದಕ್ಕೆ ಇಷ್ಟೊಂದು ನಾಚಿಕೆ? ಹಂಗಲ್ಲ ಮಿಸ್ಸು, ಅಪ್ಪ ಓದಿದ ಪುಸ್ತಕದಾಗೆ ಮಗುನು ಓದ್ತೈತಲ್ಲ ಅಂತ ಯೋಚನೆ ಮಾಡಿದೆ. ಅಂದ್ರೆ ಅಪ್ಪನ ಪುಸ್ತಕದಾಗೆ ಓದೋ ಅವಕಾಶ ಏಟ್ ಮಕ್ಕಳು ಸಿಗ್ತೈತೆ ಹೇಳಿ? ಅದರಲ್ಲೂ ನಾನು ನನ್ನ ಮಗು ಒಟ್ಟಿಗೆ ಕಲಿಬೋದು. ಅಲ್ಲ, ಅದು ನಿಮ್ಮ ಪರೀಕ್ಷೆ ಎಲ್ಲ ಆದ್ಮ್ಯಾಕೆ ನಾನು ಪರೀಕ್ಷೆ ಬರ್ದ್ಮ್ಯಾಕೆ ಅದೇ ಅವತ್ತು ಮಾತು ಕೊಟ್ಟಿದ್ರಲ್ಲ, ಮರ್ತಿಲ್ಲ ತಾನೆ? ನೀವು ಮರ್ತಿಲ್ಲ ಅಂದ್ರೆ ನಾನು ಮರೆಯಲ್ಲ. ಬನ್ನಿ, ಬಿಲ್ ಹಾಕ್ಸೋಣ. ಯೋ, ಮಾವಯ್ಯ ಅಳಿ ಅಂದರೆ ನೀವೇನಿಲ್ಲಿ ಪುಸ್ತಕ ತಗೊಂಡೋಗಿ ಬಂದ್ರಾ? ಸುಮ್ಮ ಪುಸ್ತಕ ತರ ಕೇಳಿದ್ಲು, ಅದಕ್ಕೆ ಬಂದೆ.
ಓ ಸರಿ ಸರಿ ಸರಿ. ಆ ಸುಮಂಗ್ ಇತ್ತೀಚೆಗೆ ಏನಾಗಿದೆಯೋ ಗೊತ್ತಿಲ್ಲ. ಯಾವ ಕೆಲ್ಸಕ್ಕೆ ಯಾರನ್ನ ಕಳಿಸ್ಬೇಕು ಅನ್ನೋ ಬೇಸಿಕ್ ಕಾಮನ್ ಸೆನ್ಸ್ ಕಳ್ಕೊತಿದ್ದಾರೆ ನಮ್ಮ ಮನೇಲಿ. ಮಿಸ್ಸು, ಒಂದ್ ದಿವಸ ಸ್ಕೂಲು ಕರ್ಕೊಂಡು ಹೋಗಿಲ್ಲ, ಒಂದ್ ದಿವಸ ಫೀಸ್ ಕಟ್ಟಿಲ್ಲ, ಈಗ ಮಾತ್ರ ಬುಕ್ಸ್ ತಗೊಂಡು ಹೋಗಕ್ ಬಂದಿದ್ದಾನಂತೆ. ಈಗ ಎಷ್ಟಾಯ್ತು? 1300 ಆಯ್ತು. ಬತ್ತಿನಳಿ ಅಂದ್ರೆ ಬಿಲ್ ಮಾಡಿ ಸರ್. ಸಾಕ ಬಂಗಾರಮ್ಮ. ಈಗಲಾದ್ರೂ ನನ್ನ ಮಾತು ನಂಬ್ತೀಯ? ನಾನು ನನ್ನ ಮಗ ಸೊಸೆ ನೋಡ್ಕೊಂಡು ಸಮಯ ಕೇಳೋಣ ಅಂತ ಇಲ್ಲಿಗೆ ಬಂದೆ. ಅಟ್ಟಯ್ಯ ಬಂಗಾರಮ್ಮ, ಕೈ ಮುಗಿದು ಕೇಳ್ಕೊಂತೀನಿ, ನನ್ನ ಮಗನ್ನ ನನ್ನಿಂದ ಬ್ಯಾರೆ ಮಾಡಬೇಡ. ಅವನು ಇಲ್ದಿದ್ರೆ ನಾ ಒಂಟಿ ಆಗೋಯ್ತೀನಿ. ನಾನು ಮಾಡಿದ ತಪ್ಪೆ. ಅಮ್ಮ, ನೀನು ಏನು ತಪ್ಪು ಮಾಡಿಲ್ಲ ಅಮ್ಮ. ಈಗಾಗಲೇ ಮಾಡಿರೋ ತಪ್ಪಿಗೆ ಕ್ಷಮೆ ಕೇಳಾಗಿದೆ. ಇಲ್ಲ ಚಂದ್ರು, ಬಂಗಾರಮ್ಮನ ಎದುರು ಹಾಕೊಂಡ್ರೆ ಬದುಕಕ್ಕಾಯ್ತದ? ಕೊನೆಗೆ ಯಾರು ಗೆದ್ದಿದ್ದೇಳು? ನಿಮ್ಮತ್ತೆನೇ. ಈಗಲೂ ಅಟ್ಟಯ್ಯ ಅವಳು ಮನಸ್ಸು ಮಾಡಿದ್ರೆ ನಿನ್ನ ನನ್ನಿಂದ ದೂರ ಮಾಡ್ಬೋದು. ಈಗಲೂ ಹೊಸ ಮ್ಯಾಕ್ ನಾನು ತಪ್ಪಿ ಹೇಳ್ತಿಲ್ಲ. ಏಟೇ ಆಗ್ಲಿ ಅವಳವ್ರವನ್ ಮಾತನ್ನೇ ತಾನೇ ಕೇಳೋದು. ಹಾಗೆಲ್ಲ ಏನಿಲ್ಲಮ್ಮ. ಎಲ್ಲಿ ನ್ಯಾಯ, ನೀತಿ, ಧರ್ಮ ಇರುತ್ತೋ ಅದನ್ನು ಎಲ್ಲರೂ ಒಪ್ಕೊಳ್ಬೇಕಾಗುತ್ತೆ. ಹೋಗ್ಲಿ ಬಿಡು ನಂಜವ್ವ, ಏನೋ ತೆಪ್ಪಾಗ್ಬಿಟ್ಟದೆ. ಆದರೂ ನೀನು ಇಷ್ಟು ದಿವಸ ನಡ್ಕೊಂಡಿದ್ದು ಸರಿನೇ? ಅವತ್ತು ಅಮ್ಮವ್ರ ಮನೆಗೆ ಬಂದಾಗ ಸಮಾಧಾನವಾಗಿ ಮಾತಾಡ್ಬೋದಾಯ್ತಲ್ಲ? ಅವ ಅವತ್ತು ಅತ್ತೆನೂ ಸಮಾಧಾನವಾಗಿ ಮಾತಾಡ್ಬೋದಾಗಿತ್ತಲ್ಲ. ನಮ್ಮ ಮನೆ ಬಿಟ್ಟು ಆಚೆ ಹೋಗು ಅಂತಾನೆ ಹೇಳಿದ್ದು. ಚಂದ್ರು, ನೀನು ಹಿಂಗೆ ಮಾತಾಡಿರಿ ಹಂಗಪ್ಪ. ಅಬ್ಬಾ, ಹಾಗಾದ್ರೆ ನಾನು ತಪ್ಪು ಮಾತಾಡ್ತಿದ್ದೀನ? ಅವತ್ತು ಹಿಂದೆ ಮುಂದೆ ಯೋಚನೆ ಮಾಡಿದೆ, ಯಾರನ್ನ ನ್ಯಾಯ ಕೇಳಿದೆ, ದುಡುಕಿ ತೀರ್ಮಾನ ತಗೊಂಡಿದ್ದು ತಪ್ಪಲ್ವಾ? ಅವ್ವ, ಅತ್ತೆ ಬದಲಾಗಿದ್ದಾರೆ. ಯೋನೋ ಆಗಿದ್ದಾಗೋಯ್ತು. ಈಗ ಇಬ್ಬರು ಹೆಂಗೂ ಇಲ್ಲೇ ಇದ್ದೀರಿ, ಏನೋ ಒಂದು ತೀರ್ಮಾನಕ್ಕೆ. ಬಂಗಾರ ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.